ಬಿಗ್ ಬಾಸ್ ಸೀಸನ್ 12ರ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು, ಅದರಲ್ಲಿ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ವಾದ ಪ್ರತಿವಾದವನ್ನ ಗಮನಿಸಿ ಅದರಲ್ಲಿ ಒಬ್ಬರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಬೇಕು. ಅದೇ ರೀತಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು, ಯಾವೆಲ್ಲ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಆ ಸ್ಪರ್ಧಿಗಳು ಯಾರು ಎನ್ನುವುದನ್ನ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಾಯ್ಸ್ ಹಾಗೂ ಗರ್ಲ್ಸ್ ಈ ಎರಡು ತಂಡಗಳಾಗಿ ಆಡುತ್ತಿದ್ದು, ಬಿಗ್ ಬಾಸ್ ಗುರುತಿಸಿರುವ ಜಾಗದಲ್ಲಿ ನಿಂತುಕೊಂಡು ಬಜರ್ ಆದಾಗ ಓಡಿ ಹೋಗಿ ಫ್ಲಾಗ್ ಅನ್ನ ಯಾರು ಮೊದಲು ಹಿಡಿಯುತ್ತಾರೋ ಅವರು ಇಬ್ಬರು ಸ್ಪರ್ಧಿಯನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಲು ಆಯ್ಕೆ ಮಾಡಬೇಕು. ಇನ್ನು ಕ್ಯಾಪ್ಟನ್ ಆಗಿರುವ ಗಿಲ್ಲಿಯವರು ಅವರಿಬ್ಬರ ವಾದ ಹಾಗೂ ಪ್ರತಿವಾದವನ್ನ ಗಮನಿಸಿ ಯಾರು ಈ ವಾರ ಸೇಫ್ ಆಗಬೇಕು ಹಾಗೂ ಯಾರು ಈ ವಾರ ನಾಮಿನೇಟ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಅದರಲ್ಲಿ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಅವರಿಗೆ ತುಂಬಾನೇ ಫೇವರಿಸಂ ಮಾಡಿದ್ದಾರೆ. ಹೌದು, ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರನ್ನ ಸೇಫ್ ಮಾಡಬೇಕು, ಹಾಗೆ ಇನ್ನೊಬ್ಬರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಬೇಕು. ಅದೇ ರೀತಿ ರಾಶಿಕಾ ಹಾಗೂ ಕಾವ್ಯ ಇವರಿಬ್ಬರಲ್ಲಿ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ರಾಶಿಕಾ ಅವರನ್ನ ನಾಮಿನೇಟ್ ಮಾಡ್ತಾರೆ, ಹಾಗೆ ಕಾವ್ಯ ಅವರನ್ನ ಸೇವ್ ಮಾಡ್ತಾರೆ. ಇದೇ ರೀತಿ ಈ ಸುತ್ತು ಹಲವಾರು ಬಾರಿ ನಡೆದಿದ್ದು, ಪ್ರತಿ ಬಾರಿಯೂ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಅವರನ್ನೇ ಸೇವ್ ಮಾಡಿರುತ್ತಾರೆ. ಇದರಿಂದಾಗಿ ಮನೆಯ ಸ್ಪರ್ಧಿಗಳು ಕ್ಯಾಪ್ಟನ್ ಆಗಿರುವ ಗಿಲ್ಲಿಯ ವಿರುದ್ಧ ಅಸಮಾಧಾನ ಸಹ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ 14ನೇ ವಾರದ ನಾಮಿನೇಷನ್ ನಲ್ಲಿ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಯಾರನ್ನೆಲ್ಲ ಸೇಫ್ ಮಾಡಿದ್ದಾರೆ ಹಾಗೂ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಈ ವಾರ ಕಾವ್ಯ ಅವರು ಸೇಫ್ ಆಗಿದ್ದು, ಇನ್ನುಳಿದ ರಾಶಿಕಾ, ಧ್ರುವಂತ್, ಸ್ಪಂದನ, ಅಶ್ವಿನಿ ಈ 4 ಸ್ಪರ್ಧಿಗಳು ನಾಮಿನೇಟ್ ಆಗಿರುವುದು ಕನ್ಫರ್ಮ್ ಆಗಿರುತ್ತೆ. ಇನ್ನು ರಘು, ಸ್ಪಂದನ ಹಾಗೂ ಧನುಷ್ ಈ 3 ಸ್ಪರ್ಧಿಗಳು ಸಹ ನಾಮಿನೇಟ್ ಆಗಿರುವ ಸಾಧ್ಯತೆ ಇದ್ದು, ಈ ವಾರ ಕಾವ್ಯ ಹಾಗೂ ಗಿಲ್ಲಿ ಈ ಇಬ್ಬರು ಸ್ಪರ್ಧಿಗಳು ಸೇಫ್ ಆಗಿರ್ತಾರೆ. ಆದ್ರಿಂದ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ರಾಶಿಕಾ, ಧ್ರುವಂತ್, ಸ್ಪಂದನ, ಅಶ್ವಿನಿ, ರಘು, ರಕ್ಷಿತಾ ಹಾಗೂ ಧನುಷ್ ಈ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಹಾಗೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಎಲ್ಲೋ ತಮ್ಮ ಕ್ಯಾಪ್ಟನ್ಸಿ ಪಟ್ಟವನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಅನ್ಸುತ್ತೆ. ಆದ್ರಿಂದ ಈ ಬಗ್ಗೆ ಸಹ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.